everyone. ಇನ್ನು ನಾಳೆಯಿಂದ ವಿಧಾನಮಂಡಲ ಅಧಿವೇಶನ ಆರಂಭ ಆಗತ್ತೆ. ಸಿದ್ಧತೆಗಳು ಕೂಡ ಭರದಿಂದ ಸಾಗ್ತಾ ಇದೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯ ಅವರು ಪೂರ್ವಭಾವಿ ಸಭೆ ಕೂಡ ನಡೆಸಿದ್ದಾರೆ. ಅಧಿವೇಶನಕ್ಕೆ ಪೂರ್ವಭಾವಿಯಾಗಿ ಸಿಎಂ ಸಿದ್ದರಾಮಯ್ಯ ಅವರು ಸಭೆ ಕೂಡ ನಡೆಸಿದ್ದಾರೆ. ಇನ್ನು ಇಮೇಲ್ ಮೂಲಕ ಇಡಿ ಅಧಿಕಾರಿಗಳು ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಕಾನೂನು ನಿಯಮ ಹೇಗಿರುತ್ತೆ ಹಾಗೆ ನಡೆಯುತ್ತೆ ಎಲ್ಲವೂ ಕೂಡ. ವಿಧಾನಸಭೆ ಕಲಾಪ ನಡೆಸುವಂತಹ ಜವಾಬ್ದಾರಿ ನನ್ನದು. ನನ್ನ ಜವಾಬ್ದಾರಿ ಏನಿದೆ ಅನ್ನೋದು ನಾನು ಮಾಡ್ತೀನಿ. ಅಸೆಂಬ್ಲಿ ನಡೀತಿರುವಂತಹ ಸಂದರ್ಭದಲ್ಲಿ ಅವರಿಗೆ ಪರ್ಮಿಷನ್ ಬೇಕು. ಶಾಸಕ ಬಸನಗೌಡ ದದ್ದಲ್ ವಿಚಾರ ಏನಿದೆ ಅದು ನನಗೂ ಕೂಡ ಗೊತ್ತಿಲ್ಲ ಅಂತ ಸ್ಪೀಕರ್ ಖಾದರ್ ಬಸನಗೌಡ ದದ್ದಲ್ ಅವರ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಾಲ್ಮೀಕಿ ನಿಗಮದ ಅಕ್ರಮ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಸನಗೌಡ ದದ್ದಲ್ ಅವರು ನಾಪತ್ತೆ ಆಗಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸ್ಪೀಕರ್ ಅವರು ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡಿ, ಅದು ಕಾನೂನು ನಿಯಮ ಅದಕ್ಕೆ ಅನುಗುಣ ನಡೆಯುವಂಥದ್ದು. ಅಲ್ಲಿ ನಮಗೆ ನಾವಲ್ಲಿ ಇಂಟರ್ಫಿಯರ್ ಆದ ವಿಚಾರ ಕೂಡ ಇಲ್ಲ. ನಮ್ಮದು ಅಸೆಂಬ್ಲಿ ನಡೆಸುವಂಥ ಜವಾಬ್ದಾರಿ ನಮ್ಮದು. ಯಾರೆಲ್ಲ ಬರ್ತಾರೆ ಅವರನ್ನು ಸಮರ್ಪಕವಾಗಿ ಆ ಸದನದಲ್ಲಿ ಭಾಗವಹಿಸಬೇಕಾದ ವಾತಾವರಣ ನಿರ್ಮಾಣ ಜವಾಬ್ದಾರಿ ನಮ್ಮದು. ಆ ಕೆಲಸ ನಾವು ಮಾಡ್ತೀವಿ. ಸೆಷನ್ ನಡೀತಾ ಇರಲಿಲ್ಲ. ಸೆಷನ್ ನಡೀತಾ ಇದ್ದರೆ ವೆನ್ ದ ಅಸೆಂಬ್ಲಿ ಇಸ್ ಆನ್ ಆಗ ಮಾತ್ರ ಪರ್ಮಿಷನ್ ಬೇಕು ನಮಗೆ. ಅಸೆಂಬ್ಲಿ ನಡೀತಾ ಇರುವಾಗ ಅಸೆಂಬ್ಲಿ ನಡೀತಾ ಇದ್ದರೆ ಆವಾಗ ನಮಗೆ ಅವ್ರ ಪರ್ಮಿಷನ್ ತಗೊಳ್ಬೇಕು. ನನಗೆ ಅವ್ರದ್ದು ಯಾವುದೇ ವಿಚಾರ ಗೊತ್ತಿಲ್ಲ. ಇದಕ್ಕೆ ನಾನೀಗ ಸಂವಿಧಾನಬದ್ಧವಾದ ಸ್ಥಾನದಲ್ಲಿ ಇದ್ದೇನೆ. ಸ್ಪೀಕರ್ ಪೋಸ್ಟಿಗೆ ಸಂಬಂಧಪಟ್ಟಾಗೆ ಕೇಳುವಂಥ ಪ್ರಶ್ನೆಗಳು ಮಾತ್ರ ಕೇಳಿ, ಈ ಊಹೆಗಳನ್ನು ಕೇಳಿ ನಾನೇನು ಮಾಡಲಿಕ್ಕೆ ಸಾಧ್ಯ? ಅಲ್ಲ, ಅದು ಹಾಗೆ ಆಗ್ತದಂತೆ ಹೀಗೆ ಆಗ್ತದಂತೆ ಅಂತೆ ಕಂತೆಗೆ ನಾನೇನು ಮಾಡ್ಲಿಕ್ಕೆ ಆಗ್ತದೆ? ಅದು ನೋಡಿ, ಅದು